ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯ ದೇವ ಜನರೇ, ದೇವರಾದ ಕರ್ತನು ಈ ದಿನವನ್ನು ತಿರುಗೊಂದಾವರ್ತಿ ನನಗೂ ನಿಮಗೂ, ದೇವರಾದ ಕರ್ತನು ನನ್ನೊಂದಿಗೆ ನಿಮ್ಮೊಂದಿಗೂ ತನ್ನ ಪರಲೋಕದ ಜೀವವುಳ್ಳ, ಪರಲೋಕದಲ್ಲಿ ಸ್ಥಾಪಿತವಾದಂಥ, ಮಹಿಮೆಯಿಂದ ತುಂಬಲ್ಪಟ್ಟಂಥ ದೇವರ ವಾಕ್ಯವನ್ನು ನನ್ನೊಂದಿಗೆ ನಿಮ್ಮೊಂದಿಗೆ ತಿಳಿಯಪಡಿಸುವುದಕ್ಕಾಗಿ, ಆ ವಾಕ್ಯದ ಮೂಲಕ ನನ್ನೊಂದಿಗೆ ನಿಮ್ಮೊಂದಿಗೆ ಮಾತನಾಡುವುದಕ್ಕಾಗಿ, ನನ್ನ ನಿನ್ನ ಜೀವಿತವನ್ನು ರೂಪಿಸುವುದಕ್ಕಾಗಿ, ನನ್ನ ನಿನ್ನ ಜೀವಿತವನ್ನು ಕ್ರಮಪಡಿಸುವುದಕ್ಕಾಗಿ ದೇವರಾದ ಕರ್ತನು ವಿಶೇಷವಾದ ರೀತಿಯಲ್ಲಿ ತನ್ನ ಆತ್ಮನ ಮೂಲಕ ನಡೆಸುವುದಕ್ಕೋಸ್ಕರವಾಗಿ ಈ ದಿನದಲ್ಲಿ ನನ್ನ ನಿಮ್ಮ ಮಧ್ಯದಲ್ಲಿದ್ದಾನೆ. ಪ್ರಿಯರೇ, ಈ ದಿನದಲ್ಲಿ ದೇವರಾದ ಕರ್ತನು ಮಾಡಿದಂಥ ಉಪಕಾರವನ್ನು ಕಳೆದ ವಾರದಿಂದ ಈ ವಾರದವರೆಗೂ, ಅಂದರೆ ಮಂಡೇ ಟು ಸ್ಯಾಟರ್ಡೆ, ಇಡೀ ವಾರದಲ್ಲಿ ನಮ್ಮ ಕೆಲಸ ಕಾರ್ಯದಲ್ಲಿ, ನಮ್ಮ ಆಗು ಹೋಗುಗಳಲ್ಲಿ, ನಾವು ಹೋಗೋಣ ಬರೋಣದಲ್ಲಿ ಎಲ್ಲದರಲ್ಲಿ ದೇವರ ಕೃಪೆಯ ಹಸ್ತ, ದೇವರ ಪ್ರಸನ್ನತೆ ನನ್ನ ನಿಮ್ಮ ಮುಂದೆ ಚಲಿಸಿಕೊಂಡು, ದೇವರ ಆತ್ಮನು ತನ್ನ ಹಸ್ತದ ಮೂಲಕ ವೈರಿ ಮಾಡುವಂತ ಎಲ್ಲ ದುಷ್ಟ ಕಾರ್ಯವನ್ನು ಡಿಸ್ಟ್ರಾಯ್ ಮಾಡಿ ಹಾಕಿ, ನನ್ನ ನಿನ್ನ ಜೀವಿತದಲ್ಲಿ ಆತನು ಮುಂದಾಗಿದ್ದುಕೊಂಡು, ನನ್ನ ನಿನ್ನ ಜೀವಿತದಲ್ಲಿ ಇದ್ದಂತಹ ಎಲ್ಲ ಪ್ರಾಬ್ಲಮ್ಸ್ ನ ದಿಣ್ಣೆಗಳನ್ನು ಆತನು ನೆಲಸಮ ಮಾಡಿ, ನನ್ನ ನಿನ್ನ ಜೀವಿತದಲ್ಲಿ ನನ್ನ ನಿನ್ನ ಹಸ್ತವನ್ನು ತನ್ನ ಕೃಪೆ ಎಂಬ ಹಸ್ತದ ಮೂಲಕ ಕೈ ಹಿಡಿದು ನಡೆಸಿಕೊಂಡು ಬಂದದನ್ನು ಪ್ರಿಯ ದೇವ ಜನರೇ, ಒಂದು ಕ್ಷಣ ನಾವು ಅದನ್ನು ನೆನಪಿಗೆ ತಂದುಕೊಳ್ಳುವ. ನಮ್ಮಿಂದ ಎಷ್ಟು ದೇವರಾದ ಕರ್ತನಿಗೆ ಸ್ತೋತ್ರ ಸಲ್ಲಿಸ್ಲಿಕ್ಕೆ ಆಗ್ತದೋ ಆ ರೀತಿಯಲ್ಲಿ ದೇವರಾದ ಕರ್ತನಿಗೆ ನಾವು ಸ್ತೋತ್ರ ಸಲ್ಲಿಸುವ. ಯಾಕಂದ್ರೆ ನಾನು ನೀನು ಬದುಕಿ ಉಳಿದಿರುವುದು ಆತನ ಕೃಪೆಯಿಂದಲೇ. ಇವತ್ತು ಆತನ ವಾಕ್ಯವನ್ನು ನಾನು ನೀನು ಕೇಳುತ್ತಿರುವುದು ಆತನ ಕೃಪೆಯಿಂದಲೇ ಪ್ರಿಯರೇ. ಯಾಕಂದ್ರೆ ಇಂದಿನ ದಿನದಲ್ಲಿ ನಾನು ನೀನು ಆತನಿಗೆ ಬೇಕಾಗಿದೆ ಪ್ರಿಯರೇ. ನನ್ನ ನಿನ್ನ ಜೀವಿತದಲ್ಲಿ ಯೇಸು ಕ್ರಿಸ್ತನು ವಾಕ್ಯವೆಂಬಾತನು ನನ್ನ ನಿನ್ನ ಜೀವಿತದಲ್ಲಿ ಬೇಕೇ ಬೇಕು. ಆ ವಾಕ್ಯವೆಂಬಾತನು ನನ್ನೊಂದಿಗೆ ನಿನ್ನೊಂದಿಗೆ ಇರದಿದ್ದರೆ ಈ ಲೋಕದಲ್ಲಿ ನಾವು ಜಯಿಸಲಿಕ್ಕೆ ಯಾವುದು ಕೂಡ ಸಾಧ್ಯ ಇಲ್ಲ, ಒಂದು ಹೆಜ್ಜೆ ಕೂಡ ಇಡ್ಲಿಕ್ಕೆ ಸಾಧ್ಯ ಇಲ್ಲ ಪ್ರಿಯರೇ. ನನ್ನ ನಿಮ್ಮ ಜೀವಿತವನ್ನು ಸೈತಾನನ ಜನರು ಮೋಸದಿಂದ ಕುತಂತ್ರದಿಂದ ಮಾಡುವಂತ ಎಲ್ಲ ಕಾರ್ಯಗಳಿಂದ ನನ್ನನ್ನು ನಿನ್ನನ್ನು ಬಿಡಿಸುವುದಕ್ಕೋಸ್ಕರವಾಗಿ ಆತನು ನನ್ನ ನಿನ್ನ ಜೊತೆಗಾರನಾಗಿದ್ದುಕೊಂಡು, ನಾನು ನೀನು ಮೊರೆ ಇಡುವಂತ ವೇಳೆಯಲ್ಲಿ, ಪ್ರಾರ್ಥಿಸುವಂತ ವೇಳೆಯಲ್ಲಿ ಆ ಪ್ರಾರ್ಥನೆಯನ್ನು ಕೇಳಿ ಸದುತರನ್ನು ಅನುಗ್ರಹಿಸಿ ಕೊಟ್ಟಂತ ಕರ್ತನು ಆತನಾಗಿದ್ದಾನೆ. ಆದುದರಿಂದ ಪ್ರಿಯರೇ, ಇಂದಿನ ದಿನದಲ್ಲಿ ದೇವರಾದ ಕರ್ತನು ನನ್ನೊಂದಿಗೂ ನಿಮ್ಮೊಂದಿಗೂ ಮಾತನಾಡಲಿಕ್ಕೆ ಇರುವಂತ, ಒಂದು ವೇಳೆ ಅದು ಎಚ್ಚರಿಕೆಯ ಮಾತಾಗಿರ್ಬೋದು, ಒಂದು ವೇಳೆ ನಮ್ಮನ್ನು ಕ್ರಮಪಡಿಸುವಂಥದ್ದಾಗಿರ್ಬೋದು, ಒಂದು ವೇಳೆ ನಮ್ಮ ಜೀವಿತದಲ್ಲಿ ಇದ್ದಂಥ ಲೋಪ ದೋಷಗಳನ್ನು ತೊಳೆದು ಶುದ್ಧೀಕರಿಸಿ ಹೊಸ ಜೀವಿತದಲ್ಲಿ ಹೊಳೆಯುವಂಥ ಜ್ಯೋತಿರ್ಮಂಡಲದಂತೆ ಆತನು ನನ್ನನ್ನು ನಿನ್ನನ್ನು ನಡೆಸುವುದಕ್ಕಾಗಿ ಇಂದಿನ ದಿನದಲ್ಲಿ ತನ್ನ ವಾಕ್ಯದ ಮೂಲಕ ನನ್ನೊಂದಿಗೆ ನಿಮ್ಮೊಂದಿಗೆ ಮಾತನಾಡಲಿಕ್ಕಿದ್ದಾನೆ. ನನ್ನ ನಿಮ್ಮ ಹೃದಯಗಳನ್ನು ಆತನಿಗೆ ಸಮರ್ಪಿಸೋಣ ಪ್ರಿಯರೇ. ಅದಕ್ಕೋಸ್ಕರವಾಗಿ ಹಗ್ಗಾಯನು ಬರೆದ ಪ್ರವಾದನೆಯ ಗ್ರಂಥ 2ನೇ ಸಂಧಿ 9ನೇ ವಚನವನ್ನು ನಾವು ಧ್ಯಾನ ಮಾಡುವ. ಹಗ್ಗಾಯ 2:9 ವಚನವನ್ನು. ಈ ಆಲಯದ ಮುಂದಿನ ವೈಭವವು ಹಿಂದಿನ ವೈಭವಕ್ಕಿಂತ ವಿಶೇಷವಾಗಿರುವುದು. ಇದು ಸೇನಾಧೀಶ್ವರ ಯೆಹೋವನ ನುಡಿ. ಈ ಸ್ಥಳದಲ್ಲಿ ಸಮಾಧಾನವನ್ನು ಅನುಗ್ರಹಿಸುವೆನು. ಇದು ಸೇನಾಧೀಶ್ವರ ಯೆಹೋವನ ನುಡಿ. ಪ್ರೈಸ್ ದಿ ಲಾರ್ಡ್. ಇಲ್ಲಿ 2 ಸಾರಿ ದೇವರಾದ ಕರ್ತನು ಇದು ಸೇನಾಧೀಶ್ವರ ಯೆಹೋವನ ನುಡಿ ಎಂಬುದಾಗಿ 2 ಕಡೆಯಲ್ಲಿ ಮೆನ್ಷನ್ ಮಾಡಿದ್ದಾನೆ. ಇಲ್ಲಿ ಒಂದೇ ಒಂದು ಈ 9 ವಚನದಲ್ಲಿ 2 ಸಾರಿ ಇಲ್ಲಿ ದೇವರಾದ ಕರ್ತನು ಇದು ಸೇನಾಧೀಶ್ವರನ ಯೆಹೋವನ ನುಡಿ. ಯಾಕಂದ್ರೆ ದೇವರ ನುಡಿಯನ್ನು ಆತ್ಮನ ಮೂಲಕವಾಗಿ ಇವತ್ತು ನಾನು ನೀವು ಹೇಗೆ ನಾವು ಇದನ್ನು ಕೇಳ್ತಾ ಇದ್ದೀವಿ, ಇವರ ಆತ್ಮನ ಸ್ವರವನ್ನು ಇವತ್ತಿನ ದಿನದಲ್ಲಿ ನಾನು ನೀನು ಎಷ್ಟು ಶ್ರದ್ಧೆಯಿಂದ ದೇವರ ಆತ್ಮನಿಗೆ ನನ್ನ ಪ್ರಾಣ ಆತ್ಮ ಶರೀರವನ್ನು ನಾವು ಒಪ್ಪಿಸಿ ಕೊಡ್ತಾ ಇದ್ದೀವಿ.
ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಕಿವಿಯುಳ್ಳವನು ಕೇಳಲಿ ಎಂಬುದಾಗಿ ಯೇಸು ಸ್ವಾಮಿ ಸಾಮ್ಯದ ವಿಚಾರದಲ್ಲಿ ಮಾತನಾಡುವಂತ ವೇಳೆಯಲ್ಲಿ ಸ್ಪಷ್ಟವಾಗಿ ಇಲ್ಲಿ ಕಿವಿಯುಳ್ಳವನಂದ್ರೆ ಆತ್ಮದ ಕಿವಿ, ಈ ಶಾರೀರಿಕವಾದ ಕಿವಿಯಲ್ಲ. ದೇವರ ಆತ್ಮನ ನುಡಿಯುವಂತ ಮಾತು ಆತ್ಮದ ಕಿವಿಯ ಮೂಲಕವಾಗಿ ಕೇಳಲಿಕ್ಕೆ ಸಾಧ್ಯ. ಯಾಕಂದ್ರೆ ಆತ್ಮನು ನಿಮ್ಮ ಹೃದಯವನ್ನು ಕನೆಕ್ಟ್ ಮಾಡುವಾಗ ಹೃದಯದ ಕಿವಿಗಳು ತೆರೆಯಲ್ಪಡ್ತದೆ. ದೇವರ ಆತ್ಮನ ಸ್ವರವನ್ನು, ಆ ಇಂಪಾದ ಸ್ವರವನ್ನು, ದೇವರ ವಾಗ್ದಾನವನ್ನು, ದೇವರ ಆಶೀರ್ವಾದವನ್ನು ನಾವು ಕೇಳಲಿಕ್ಕೆ ಸಾಧ್ಯ ಪ್ರಿಯರೇ. ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಈ ಆಲಯದ ಮುಂದಿನ ವೈಭವವು ಹಿಂದಿನ ವೈಭವಕ್ಕಿಂತ ವಿಶೇಷವಾಗಿರುವುದು. ದೇವರ ಆತ್ಮನು ಇಲ್ಲಿ ಯೆರೂಸಲೇಮಿನ ಆಲಯದ ವಿಷಯದಲ್ಲಿ ಹಗ್ಗಾಯನೊಂದಿಗೆ ದೇವರಾದ ಕರ್ತನು, ಆ ವೈಭವ ಅಂದ್ರೆ ದೇವರ ಆತ್ಮನ ನಡೆಸುವಿಕೆ ಯಾವ ರೀತಿ ಇರ್ತದೆ, ಆ ವೈಭವ ಯಾವ ಮನುಷ್ಯನಿಂದ ಯಾವ ವಿಧವಾದ ರೀತಿಯಲ್ಲಿ ಕೂಡ ವರ್ಣಿಸ್ಲಿಕ್ಕೆ ಅಸಾಧ್ಯ. ಇವತ್ತಿನ ದಿನದಲ್ಲಿ ಈ ಆಲಯ ಅಂದ್ರೆ ನಿನ್ನ ಹೃದಯ ಎಂಬ ಆಲಯವಾಗಿದೆ ಪ್ರಿಯರೇ. ಈ ಆಲಯವನ್ನು ನೀನು ದೇವರಾದ ಕರ್ತನಿಗೆ ವೈಭವದಿಂದ ರೂಪಿಸ್ಲಿಕ್ಕೆ, ವೈಭವದಿಂದ ನಡೆಸಲಿಕ್ಕೆ, ಆ ವೈಭವವನ್ನು ದೇವರ ಆತ್ಮನು ನಿಮ್ಮ ಜೀವಿತದಲ್ಲಿ ಇಟ್ಟಿರುವಂತ ಆ ವೈಭವ ನಿನ್ನ ಕಣ್ಣ ದೃಷ್ಟಿಗೆ ಅದು ಕಾಣದೇ ಇರ್ಬೋದು. ಒಂದು ವೇಳೆ ನಿಮ್ಮ ಬಲಹೀನತೆಗಳಿರ್ಬೋದು, ಅದು ಯಾವುದೇ ಇರ್ಬೋದು. ಆದರೆ ದೇವರ ಆತ್ಮನಿಗೆ ಚಲಿಸಲಿಕ್ಕೆ ನೀನು ಬಿಟ್ಟು ಕೊಡುವಾಗ ಈ ಆಲಯ ದೇವರಾದ ಕರ್ತನು ಎಲ್ಲೆಲ್ಲಿ ಕ್ರಮ ಆಗಬೇಕು ತನ್ನ ವಾಕ್ಯದ ಮೂಲಕ ಕ್ರಮ ಪಡಿಸ್ತಾನೆ. ಎಲ್ಲಿ ಶುದ್ಧೀಕರಿಸಲ್ಪಡಬೇಕು ಅಲ್ಲಿ ಶುದ್ಧೀಕರಿಸ್ತಾನೆ. ಯಾಕಂದ್ರೆ ಆಲಯ ಹೊಳೆಯುವಂಥದ್ದಾಗಿರ್ಬೇಕು. ಆಲಯ ಅದು ಪರಲೋಕದ ಬೆಳಕಿನಿಂದ, ಪರಲೋಕದ ಪ್ರಕಾಶದಿಂದ ತುಂಬಿರಬೇಕು ಪ್ರಿಯರೇ. ಇವತ್ತು ನೀವು ಪರಲೋಕದ ರಾಯಭಾರಿಗಳಾಗಿದ್ದೇವೆ, ಅಂಬಾಸಿಡರ್ಗಳಾಗಿದ್ದೇವೆ. ರಾಯಭಾರಿಗಳಂದ್ರೆ ಪರಲೋಕದ ಆ ವೈಭವ ನಿನ್ನಲ್ಲಿ ಇರುವುದನ್ನು, ಆ ಪರಲೋಕದ ಬೆಳಕು ನಿನ್ನಲ್ಲಿ ಇರುವುದನ್ನು ಲೋಕ ನೋಡ್ಬೇಕೆಂಬುದಾಗಿ ದೇವರಾದ ಕರ್ತನು ನಿಮ್ಮ ಮುಂದೆ ಚಲಿಸಿ ಆ ವೈಭವದ ವಿಷಯದಲ್ಲಿ ತಿಳಿಯಪಡಿಸ್ತಿದ್ದಾನೆ. ಇಲ್ಲಿ ದೇವರ ಆತ್ಮನನ್ನು ನಡೆಸುವಂತ ದೇವರಾದ ಕರ್ತನು ಇಟ್ಟಿರುವಂತಹ ವೈಭವವನ್ನು, ಆ ಮಹಿಮೆಯನ್ನು, ದೇವರಾದ ಕರ್ತನು ಮಾಡಿದಂಥ ವಾಗ್ದಾನದ ಆಶೀರ್ವಾದವನ್ನು ಹೊಂದಿಕೊಳ್ಳಿಕ್ಕೆ ನೀವು ರೆಡಿ ಇದ್ದೇವಾ? ಪ್ರಿಯ ದೇವ ಜನರೇ, ಇಲ್ಲಿ ದೇವರಾದ ಕರ್ತನೆ ತಿಳಿಯಪಡಿಸ್ತದೆ ಈ ಆಲಯದ ವೈಭವ, ಈ ಆಲಯದ ಮುಂದಿನ ವೈಭವ. ಹಾಲೆಲೂಯಾ. ಮುಂದಿನ ದಿನದಲ್ಲಿ ಒಂದು ಕ್ಷಣದಲ್ಲಿ ಏನಾಗ್ತದೆ ಎಂಬುದಾಗಿ ನಮಗೆ ತಿಳಿಯದೆ ಇರುವಾಗ ದೇವರ ಆತ್ಮನ ಮಹಿಮೆಯ ವೈಭವ ಅಂತೆ. ಆ ವೈಭವ ಯಾವ ರೀತಿಗೆ ಇರ್ಬೋದು, ಲೋಕದ ರೀತಿಯಲ್ಲಿ ಆ ದೊಡ್ಡ ರಾಜನಿಗೂ ಕೂಡ ಇರ್ಲಿಕ್ಕಿಲ್ಲ ಅಂತ ವೈಭವ. ಪರಲೋಕದ ರಾಜಾದಿರಾಜನು, ಕರ್ತಾದಿ ಕರ್ತನು, ಒಡೆಯನಾಗಿರುವಂತ ಮಹಿಮೆಯಿಂದ, ತನ್ನ ಪ್ರಭಾವದಿಂದ ತುಂಬಿದಂತ ಪರಲೋಕದ ತಂದೆಯಾದ ದೇವರು ತನ್ನ ಮಹಿಮೆಯ ಆ ವೈಭವವನ್ನು ಇವತ್ತು ನಿನ್ನಲ್ಲಿ ಕಾಣಬೇಕೆಂಬುದಾಗಿ, ನಿನ್ನಲ್ಲಿ ಆ ವೈಭವ ಇರುವುದನ್ನು ಲೋಕ ನೋಡ್ಬೇಕೆಂಬುದಾಗಿ ಇಲ್ಲಿ ದೇವರ ಹಸ್ತವು. ಮುಂದಿನ ವೈಭವ. ಒಂದು ವೇಳೆ ಪ್ರಿಯ ದೇವ ಜನರೇ, ನಿಮ್ಮ ಜೀವಿತದಲ್ಲಿ ಕಷ್ಟ, ನೋವು, ಹಿಂಸೆ, ಅಯ್ಯೋ ಇದರಿಂದ ಯಾರು ನನ್ನನ್ನು ಬಿಡಿಸ್ಲಿಕ್ಕೆ ಸಾಧ್ಯ, ನಾನು ಇಂಥ ಹೀನ ಸ್ಥಿತಿಯಲ್ಲಿದ್ದೇನೆ, ಇಂಥ ಕಷ್ಟದಲ್ಲಿದ್ದೇನೆ, ಇಂಥ ಸಾಲದಲ್ಲಿದ್ದೇನೆ, ಈ ಬಂಧನದಿಂದ ನನಗೆ ಹೊರಗೆ ಬರ್ಲಿಕ್ಕೆ ಆಗ್ತಿಲ್ಲ, ಯಾರು ನನ್ನನ್ನು ಹೊರಗೆ ತರಲಿಕ್ಕೆ ಸಾಧ್ಯ, ನನ್ನ ಜೀವಿತ ಮುಗಿದು ಹೋಯಿತು, ಇನ್ನು ನನ್ನಿಂದ ಯಾವುದು ಸಾಧ್ಯ ಇಲ್ಲ, ಎಲ್ಲರೂ ನನಗೆ ವಿರೋಧವಾಗಿದ್ದಾರೆ, ನನಗೆ ಎಲ್ಲಿ ಕೂಡ ಸಹಾಯದ ಹಸ್ತ ಇಲ್ಲ ಎಂಬುದಾಗಿ ಒಂದು ವೇಳೆ ನೀವು ತಿಳ್ಕೊಳ್ತಿರುವುದಾದರೆ, ನಾನು ಕೈ ಹಾಕುವಂತ ಪ್ರತಿಯೊಂದೊಂದು ಕಾರ್ಯಗಳು ಅದು ಯಾವುದು ಸಕ್ಸಸ್ ಆಗ್ತಿಲ್ಲ ಎಂಬುದಾಗಿ ನಿಮ್ಮ ಆಲೋಚನೆಗೆ ಬಂದಿರಬಹುದು. ಇಲ್ಲಿ ದೇವರಾದ ಕರ್ತನು ಹೇಳ್ತಿದ್ದಾನೆ, ಈ ಆಲಯದ ಹಿಂದಿನ ವಿಷಯವನ್ನು ದೇವರಾದ ಕರ್ತನು ಮಾತನಾಡ್ತೇವೆ, ಮುಂದಿನ ದೇವರಾದ ಕರ್ತನು ನಡೆಸಲಿಕ್ಕೆ ಇರುವುದು. ಅಂದರೆ ಯಾರ್ಯಾರು ನಿಮ್ಮ ವಿಷಯದಲ್ಲಿ ವಿರೋಧವಾಗಿ ಚೀತು ಎಂಬುದಾಗಿ ನಿಮ್ಮ ವಿಷಯದಲ್ಲಿ ಉಗ್ದಿದಾರ, ಒಂದು ವೇಳೆ ನಿಮಗೆ ವಿರೋಧವಾಗಿ ಮಾತನಾಡಿದಾರ, ವಿರೋಧವಾಗಿ ತಮ್ಮ ಹಸ್ತಗಳನ್ನು ಚಾಚಿದಾರ, ಯಾವ ರೀತಿಯಲ್ಲಿ ಕೂಡ ನಿಮಗೆ ಸಹಾಯನ ಮಾಡದೇ ಇದ್ದಾರ,
ನಿಮ್ಮನ್ನು ಅವಮಾನಕ್ಕೆ, ನಿಂದೆಗೆ, ಗುರಿಗೆ, ಬೇಡವಾದ ಸಂಗತಿಗಳಿಗೆ, ತಪ್ಪುಗಳಿಗೆ ನಿಮ್ಮನ್ನು ಗುರಿ ಮಾಡಿದಾರ. ಅಂತ ಜನರ ಮಧ್ಯದಲ್ಲಿ ದೇವರಾದ ಕರ್ತನು ಹೇಳ್ತಿದ್ದಾನೆ, ನಿಮ್ಮ ಹೃದಯಗಳು ಒಂದು ವೇಳೆ ನೊಂದು ಹೋಗಿರುವುದಾದರೆ, ಪ್ರಿಯ ದೇವ ಜನರೇ, ದೇವರಾದ ಕರ್ತನು ಹೇಳುವುದು ಒಂದೇ, ನನ್ನ ಕಡೆಗೆ ಬನ್ನಿರಿ. ಜನರನ್ನು ನೋಡಿ, ಜನರ ಮೋಸದ ಪ್ರೀತಿಗೆ ಒಳಗಾಗಿ ಹೋಗಬೇಡಿ. ನೀವು ನನ್ನ ಆಲಯವಾಗಿದ್ದೀರಾ. ನನ್ನ ಆಲಯ ಅದು ಆಹಾರ ಶೂನ್ಯ ಆಗಬಾರ್ದು. ದೇವರಾದ ಕರ್ತನು ತನ್ನ ವಾಕ್ಯದ ಮೂಲಕವಾಗಿ ನಿಮ್ಮ ಹೃದಯ ಎಂಬ ಆಲಯವನ್ನು ಆತನು ಶುದ್ಧೀಕರಿಸಿ, ನಿಮ್ಮ ಹೃದಯ ಎಂಬ ಆಲಯದಲ್ಲಿ ಮುಂದಿನ ವೈಭವ, ಯಾರು ನಿಮ್ಮನ್ನು ಅವಮಾನ ಪಡಿಸಿದರ, ಯಾರು ನಿಮ್ಮನ್ನು ಛೀ ಎಂಬುದಾಗಿ ನಿಮ್ಮನ್ನು ದೂರೀಕರಿಸಿದರ, ಅವರ ಮಧ್ಯದಲ್ಲಿ ದೇವರಾದ ಕರ್ತನು ಸ್ಥಾಪಿಸುವಂತ ಸಮಯ ಸಮೀಪದಲ್ಲಿದೆ. ಅದಕ್ಕೆ ದೇವರಾದ ಕರ್ತನು ಹೇಳ್ತಿದ್ದಾನೆ, ಹಿಂದಿನದನ್ನು ನೋಡ್ಲಿಕ್ಕೆ ಹೋಗ್ಬೇಡಿ. ದೇವರಾದ ಕರ್ತನು ನಿಮ್ಮ ಜೀವಿತದಲ್ಲಿ ಮುಂದೆ ಇಟ್ಟಿರುವಂತಹ ಆಶೀರ್ವಾದ, ದೇವರ ಆತ್ಮನು ನಿಮ್ಮನ್ನು ನಡೆಸಲಿಕ್ಕಿರುವಂತಹ ಆತ್ಮನ ನಡೆಸುವಿಕೆಗೆ ನೀವು ಒಪ್ಪಿಸಿ ಕೊಡುವುದಾದರೆ, ದೇವರ ವಾಕ್ಯ ಹೇಳ್ತದೆ, ಹಿಂದಿನ ವೈಭವಕ್ಕಿಂತಲೂ ವಿಶೇಷವಾಗಿರುವುದು ಇದು ಸೇನಾಧೀಶ್ವರ ಯೆಹೋವನ ನುಡಿ. ಈ ಸ್ಥಳದಲ್ಲಿ ಸಮಾಧಾನ ಅನುಗ್ರಹಿಸುವೆನು, ಇದು ಸೇನಾಧೀಶ್ವರ ಯೆಹೋವನ ನುಡಿ ಎಂಬುದಾಗಿ. ಇಲ್ಲಿ ಎಷ್ಟಾಗಿ ಆತ್ಮೀಯ ಕಣ್ಣುಗಳು ನಿಮ್ದು ತೆರೆಯಲ್ಪಟ್ಟಿದೆ ಎಂಬುದನ್ನು ಇಲ್ಲಿ ದೇವರಾದ ಕರ್ತನು ಇಲ್ಲಿ ಆಲಯದ ವಿಷಯದಲ್ಲಿ ಎರಡೆರಡು ಸಾರಿ ಹೇಳ್ತಿದ್ದಾನೆ. ಇದು ಸೇನಾಧೀಶ್ವರ ಯೆಹೋವನ ನುಡಿ, ಇದು ಸೇನಾಧೀಶ್ವರ ಯೆಹೋವನ ನುಡಿ. ಯಾಕಂದ್ರೆ ಎಲ್ಲಿ ಸಮಾಧಾನ ಇಲ್ಲದೆ, ಎಲ್ಲಿ ದುಃಖದಲ್ಲಿ, ನೋವಿನಲ್ಲಿ ನೀವು ದಿನವನ್ನು ಕಳೀತಿದ್ದೀರಾ ಪ್ರಿಯರೇ, ಯಾರು ನಿಮ್ಮನ್ನು ಗಣನೆಗೆ ತರ್ತಾ ಇಲ್ವಾ, ನಿಮ್ಮ ವಿಷಯದಲ್ಲಿ ಅವಮಾನ ಪಡಿಸಿದ್ದಾರ, ನಿಮ್ಮ ವಿಷಯದಲ್ಲಿ ಕೆಟ್ಟತನದ ರೀತಿಯಲ್ಲಿ ಮಾತನಾಡಿದಾರ, ಅವರ ಮುಂದೆ ದೇವರಾದ ಕರ್ತನು ತನ್ನ ವೈಭವದಿಂದ ತುಂಬಿಸಿ, ತನ್ನ ಪರಲೋಕದ ಸಮಾಧಾನದಿಂದ ನಿಮ್ಮನ್ನು ತುಂಬಿಸಿ, ತನ್ನ ಆತ್ಮನ ನಡೆಸುವಿಕೆಯಲ್ಲಿ ಯಾವ ರೀತಿಯಲ್ಲಿ ನಡೆಸಲಿಕ್ಕೆ ಇದ್ದಾನೆಂಬುದಾಗಿ ದೇವರಾದ ಕರ್ತನು ಸ್ಪಷ್ಟವಾಗಿ ಮಾತನಾಡ್ತಿದ್ದಾನೆ. ಇಲ್ಲಿ ಪ್ರಿಯರೇ, ಒಂದು ಅರ್ಥ ಮಾಡಿಕೊಳ್ಳಿ, ನಿಮ್ಮ ಹಸ್ತದ ಮೂಲಕ, ನಿಮ್ಮ ಜ್ಞಾನದ ಮೂಲಕ, ನಿಮ್ಮ ಆಲೋಚನೆಯ ಮೂಲಕ ನೀವು ಹೋಗುವುದಾದರೆ ದೇವರ ಕಾರ್ಯವನ್ನು ನೋಡಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಮೋಸದ ಪ್ರೀತಿಗೆ ಒಳಗಾಗಿ ಹೋಗಬೇಡಿ, ಮೋಸದ ಆಲೋಚನೆಗೆ ಒಳಗಾಗಿ ಹೋಗಬೇಡಿ. ಯಾಕಂದ್ರೆ ಹಿಂದಿನ ವೈಭವ, ನೀವು ಹಿಂದೆ ಯಾವ ರೀತಿ ನೀವು ಕಷ್ಟಪಟ್ಟಿದ್ದೀರಾ, ನಿಮ್ಮ ಜೀವಿತದಲ್ಲಿ ಎಲ್ಲವನ್ನು ನೀವು ಕಳ್ಕೊಂಡು ಏನು ಇಲ್ಲದಂತ ಸ್ಥಿತಿಯಲ್ಲಿದ್ದೀರಾ, ಆ ಸ್ಥಿತಿಯಿಂದ ಎತ್ತಿ, ತಿಪ್ಪೆಯಿಂದ ಎತ್ತಿ ಅರಸು ಸ್ಥಾನಕ್ಕೆ ದೇವರಾದ ಕರ್ತನು ನಡೆಸಲಿಕ್ಕಿದ್ದಾನೆ. ಪ್ರಿಯ ದೇವ ಜನರೇ, ದೇವರ ಆತ್ಮನು ಈ ವಾಕ್ಯವನ್ನು ಕೇಳುವಂತ ನೀವು ಯಾರೇ ಆಗಿರಲಿ, ತನ್ನ ವಾಕ್ಯದ ಮೂಲಕ ನಿಮ್ಮ ಜೀವಿತವನ್ನು ರೂಪಿಸುವುದಕ್ಕಾಗಿ, ನಿಮ್ಮ ಹೃದಯ ಎಂಬ ಆಲಯ ಅದು ದೇವರ ಆಲಯವಾಗಿದೆ. ಎಲ್ಲಿ ಕಷ್ಟ, ಎಲ್ಲಿ ನೋವು, ಎಲ್ಲಿ ಅವಮಾನ, ಎಲ್ಲಿ ನಿಂದೆಯಿಂದ ಆಲಯ ತುಂಬಿದ, ಎಲ್ಲಿ ನೊಂದುಕೊಳ್ತಿದ್ದೀರ ಆಲಯದಲ್ಲಿ, ಆ ಆಲಯದಲ್ಲಿ ದೇವರ ಹಸ್ತನು, ದೇವರ ಆತ್ಮನು ತನ್ನ ಹಸ್ತವನ್ನು ಚಾಚಿ ತನ್ನ ಕೃಪೆಯಿಂದ ನಿಮ್ಮನ್ನು ನಡೆಸಲಿಕ್ಕಿದ್ದಾನೆಂಬುದಾಗಿ ಆತನು ತೋರಿಸಿಕೊಡ್ಲಿಕ್ಕಿದ್ದಾನೆ. ಪ್ರಿಯ ದೇವ ಜನರೇ, ಈ ವಾಕ್ಯ ಇಲ್ಲಿ ಎರಡು ಸಾರಿ, ಒಂದು ವೈಭವದ ವಿಷಯದಲ್ಲಿ, ಇನ್ನೊಂದು ಸಮಾಧಾನದ ವಿಷಯದಲ್ಲಿ, ಇದು ಸೇನಾಧೀಶ್ವರ ಯೆಹೋವನ ನುಡಿ ಎಂಬುದಾಗಿ. ಯಾವಾಗ ದೇವರ ಆತ್ಮನ ಸ್ವರಕ್ಕೆ ನೀವು ಕಿವಿಗೊಡ್ತೀರಾ, ಮೋಸದ ಲೋಕದ ಸಂಗತಿಗಳಿಗೆ ಕಿವಿಗೊಡ್ಲಿಕ್ಕೆ ಹೋಗಬೇಡಿ, ಮೋಸದ ಸಂಗತಿಗಳಿಗೆ ನೀವು ಕಿವಿಗೊಡ್ಲಿಕ್ಕೆ ಹೋಗಬೇಡಿ. ದೇವರ ಆತ್ಮನ ಸ್ವರಕ್ಕೆ ಮಾತ್ರ ಕಿವಿಗೊಡ್ಲಿಕ್ಕೆ ಹೋಗಿ. ಯಾಕಂದ್ರೆ ದೇವರ ಆತ್ಮನು ಮಾತ್ರ ನಿಮ್ಮ ಜೀವಿತವನ್ನು ರೂಪಿಸಲಿಕ್ಕೆ ಸಾಧ್ಯ. ನಿಮ್ಮ ಲೈಫನ್ನು ಕಟ್ಟುವುದಕ್ಕಾಗಿ ಆತನು ಮಾತ್ರ ಶಕ್ತನಾಗಿದ್ದಾನೆ. ಒಂದು ವೇಳೆ ನಿಮ್ಮ ಜೀವಿತದಲ್ಲಿ ಸಮುದ್ರದ ಅಲೆಗಳ ಮಧ್ಯದಲ್ಲಿ, ಬಿರುಗಾಳಿಗಳ ಮಧ್ಯದಲ್ಲಿ, ಎದುರು ಗಾಳಿಗಳ ಮಧ್ಯದಲ್ಲಿ ನೀವು ನಿಂತಿರ್ಬೋದು. ಓ, ನಮ್ಮನ್ನು ಕಾಪಾಡುವವರು ಯಾರಿಲ್ಲ, ಓ ನಮ್ಮನ್ನು ರಕ್ಷಿಸುವವರು ಯಾರಿಲ್ಲ, ಓ ನನ್ನ ಈ ರೋಗದಿಂದ ನನಗೆ ಬಿಡುಗಡೆ ಕೊಡುವವರು ಯಾರಿಲ್ಲ, ನನ್ನ ಈ ನೋವಿಂದ ಬಿಡುಗಡೆ ಕೊಡಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ, ನಾನು ಇದರಲ್ಲಿ ನನ್ನ ಜೀವಿತವನ್ನು ನಾನು ಅಂತ್ಯ ಮಾಡಿಕೊಳ್ತಿದ್ದೇನೆ ಎಂಬುದಾಗಿ ನೀವು ಅಂದುಕೊಳ್ಳುವುದಾದರೆ ದೇವರಾದ ಕರ್ತನು ಹೇಳ್ತಿದ್ದಾನೆ,
ಅದು ಹಿಂದೆ ಪಾಸ್ಟ್ ಈಸ್ ಪಾಸ್ಟ್ ಆಗಿದೆ ಮಗನೇ, ಮಗಳೇ. ಮುಂದಿನ ವೈಭವ ನಿನ್ನ ಜೀವಿತದ, ನಿನ್ನ ವೈಯಕ್ತಿಕ ಜೀವಿತ, ನಿನ್ನ ಕುಟುಂಬ ಜೀವಿತ, ಯಾವ ರೀತಿಯಾಗಿ ಯಾವ ಜನರು ನಿನ್ನನ್ನು ತಳ್ಳಿಬಿಟ್ಟಿದರ ಅದೇ ಜನರ ಮಧ್ಯದಲ್ಲಿ ನಿಮ್ಮನ್ನು ನಾನು ಸ್ಥಾಪಿಸ್ತೇನೆ ಎಂಬುದಾಗಿ ದೇವರಾದ ಕರ್ತನು ನುಡಿಯುವಂಥ ಈ ಮಾತನ್ನು ಈ ಮುಂಜಾನೆ ವೇಳೆಯಲ್ಲಿ, ಈ ವಿಶ್ರಾಂತಿಕರವಾದ ಈ ಮುಂಜಾನೆ ವೇಳೆಯಲ್ಲಿ ನೀವು ನಂಬಿಕೆಯಿಂದ, ಶ್ರದ್ಧೆಯಿಂದ, ಪ್ರೀತಿಯಿಂದ ಇದನ್ನು ನೀವು ನಿಮ್ಮ ಹೃದಯದಲ್ಲಿ ಅಂಗೀಕಾರ ಮಾಡುವುದಾದರೆ ನಿಮ್ಮ ಹೃದಯ ಎಂಬ ಆಲಯವನ್ನು ಆತನು ರೂಪಿಸ್ತಾನೆ. ನಿಮ್ಮ ಜೀವಿತವನ್ನು ಯಾವುದನ್ನು ನೀವು ಕಳ್ಕೊಂಡಿದ್ದೀರಾ ಅದನ್ನು 2ರಷ್ಟಾಗಿ ತುಂಬಿಸ್ತಾನೆ. ಎಲ್ಲಿ ಅವಮಾನವಾಗಿದೆ ಅಲ್ಲಿ 2ರಷ್ಟು ಮಾನ ಬರುವ ಹಾಗೆ ಮಾಡ್ತಾನೆ. ಎಲ್ಲಿ ರೋಗದಿಂದ ನೀವು ನರಳಾಡ್ತಿದ್ದೀರಾ ಅಲ್ಲಿ ಸ್ವಸ್ಥತೆಯಿಂದ ನಿಮ್ಮನ್ನು ತುಂಬಿಸಿ ನಡೆಸ್ತಾನೆ. ನಿಮ್ಮಿಂದ ಯಾವುದು ಆಗುವುದಿಲ್ಲ ಎಂಬುದಾಗಿ ನೀವು ಕೈ ಬಿಡಲ್ಪಟ್ಟಿದ್ದೀರಾ, ನಿಮ್ಮಿಂದ ಸಾಧ್ಯ ಎಂಬುದಾಗಿ ದೇವರಾದ ಕರ್ತನು ಸ್ಥಾಪಿಸಿ ತೋರಿಸುವನಾಗಿದ್ದಾನೆ. ಪ್ರಿಯ ದೇವಜನರೇ, ದೇವರ ಆತ್ಮನ ಸ್ವರಕ್ಕೆ, ದೇವರ ಆತ್ಮನ ಈ ಮಾತುಗಳಿಗೆ ಕಿವಿಯುಳ್ಳವನು ಕೇಳಲೆಂಬುದಾಗಿ ಪ್ರತಿ ಒಬ್ಬೊಬ್ಬರಿಗೂ ದೇವರ ಆತ್ಮನು ನುಡಿಯುವಂಥ ಈ ಮಾತನ್ನು, ಈ ವಾಕ್ಯದ ಮಾತನ್ನು ತಿಳಿಯಪಡಿಸುತ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮನ್ನು ಬ್ಲೆಸ್ ಮಾಡ್ತಿದ್ದೀನಿ. ಯೇಸುವಿನ ನಾಮದಲ್ಲಿ ಆಮೆನ್. ಪ್ರೈಸ್ ದಿ ಲಾರ್ಡ್. ಥ್ಯಾಂಕ್ ಯು ಡ್ಯಾಡಿ, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಮಹಿಮೆಯುಳ್ಳ ದೇವರಾದ ಕರ್ತನೆ, ಜೀವ ಸ್ವರೂಪನಾದ ತಂದೆಯಾದ ದೇವರೇ, ಕರ್ತನಾದ ಯೇಸುವೆ, ನೀನು ಒಳ್ಳೆಯವನು, ನೀನು ಒಳ್ಳೆಯದನ್ನೇ ಮಾಡುವ ದೇವರಾಗಿದ್ದಿ. ಹೌದು ಕರ್ತನೆ, ಈ ವಿಶ್ರಾಂತಿಕರವಾದ ಈ ಮುಂಚಾನೆ ವೇಳೆಯಲ್ಲಿ ನೀನು ಮಾತನಾಡಿದಂಥ ನಿನ್ನ ಉನ್ನತವಾದ ಮಾತುಗಳಿಗಾಗಿ ಸ್ತೋತ್ರ ರಾಜ. ಹೌದು ಕರ್ತನೆ, ಯಾಕಂದರೆ ನಮ್ಮ ಒಬ್ಬೊಬ್ಬರ ಹೃದಯವನ್ನು, ಹೃದಯಾಂತರೇಂದ್ರಿಯಗಳನ್ನು ಪರೀಕ್ಷಿಸಿ ಪರಿಶೋಧಿಸಿ ತಿಳಿದುಕೊಂಡಂಥ ಕರ್ತನು ನೀನು. ಕರ್ತನೆ, ಕೇಳುವಂಥ ಪ್ರತಿಯೊಂದು ಹೃದಯಗಳಿಗೆ ನಿನ್ನ ವಾಕ್ಯದ ಮೂಲಕ ನೀನು ಮಾತನಾಡು. ಹೌದು ಸ್ವಾಮಿ, ಯಾವ್ಯಾವ ಭಾಗದಲ್ಲಿ ನಿನ್ನ ಅಗತ್ಯ ಇದು ಪರಿಶುದ್ಧಾತ್ಮನೇ ನಿನ್ನ ಹಸ್ತವನ್ನು ಚಾಚು. ಪ್ರತಿಯೊಬ್ಬೊಬ್ಬರ ಜೀವಿತ ಆ ಸೈತಾನನಿನ ಮೋಸಕರವಾದ ಸಂಗತಿಗಳಿಗೆ ಸಿಲುಕೊಂಡಂಥ ಜನರಿಗೆ ನೀನು ಬಿಡುಗಡೆಯನ್ನು ಕೊಟ್ಟು ನಿನ್ನ ಕೃಪೆಯಲ್ಲಿ ನಿನ್ನ ಆತ್ಮನಲ್ಲಿ ನಡೆಸು. ಈ ವಾಕ್ಯ ಪ್ರತಿಯೊಬ್ಬೊಬ್ಬರ ಜೀವಿತದಲ್ಲಿ 100ರಷ್ಟು ಫಲವನ್ನು ಕೊಡುವಂತೆ ಯೇಸು ಕ್ರಿಸ್ತನೆಂಬ ನಿನ್ನ ದಿವ್ಯ ನಾಮದಲ್ಲಿ ನಂಬಿಕೆಯಿಂದ ಬೇಡಿದ್ದೇನೆ ನಮ್ಮ ತಂದೆಯೇ, ಆಮೆನ್.